ಮತ್ತೊಮ್ಮೆ ಎಲ್ರಿಗೂ ಈ ಪ್ರೆಸೆಂಟೇಷನ್ಗೆ ಸ್ವಾಗತ. ನಾವು ಆಗಲೇ ಈ ಅಡ್ವಾನ್ಸ್ ಮೀಟರಿಂಗ್ ಇನ್ಫ್ರಾಸ್ಟ್ರಕ್ಚರ್ನ ಕಾಂಪೋನೆಂಟ್ಸ್ ಯಾವ್ಯಾವು ಅಂತ ನೋಡ್ತಿದ್ವಿ. ಯಾಕಂದರೆ ತಮ್ಮೆಲ್ಲರಿಗೂ ತಿಳಿದಾಗೆ ನಮ್ಮ ಯುಟಿಲಿಟಿ ಬ್ಯಾಕೆಂಡ್ ಸಿಸ್ಟಮ್ ಈಗಾಗಲೇ ಮೊದಲಿಗೆ ವರ್ಕ್ ಮಾಡ್ತಾ ಇತ್ತು. ಇಲ್ಲಿ ಮ್ಯಾನ್ಯಲ್ಸ್ ಮೀಟರ್ ಇತ್ತು, ಈ ಜಾಗದಲ್ಲಿ ಸ್ಮಾರ್ಟ್ ಮೀಟರ್ಸ್ ಬಂದಿದೆ. ಈ ಸ್ಮಾರ್ಟ್ ಮೀಟರಿಂದ ಡೇಟಾನ ಪಡೆದುಕೊಳ್ಳೋದಿರ್ಬೋದು, ನಮ್ಮ ಬ್ಯಾಕೆಂಡ್ ಸಿಸ್ಟಮ್ ತಂದು ನೀಡೋದಿರ್ಬೋದು, ಆ ಎಲ್ಲ ಆ್ಯಕ್ಟಿವಿಟೀಸನ್ನು ಈ EMI/SP ನಿರ್ವಹಿಸುತ್ತೆ. ಅದರ ಜೊತೆಗೆ ಕನ್ಸ್ಯೂಮರ್ಗೂ ಸಹ ನಾವು ಇಲ್ಲೊಂದು ಆ್ಯಪನ್ನು ನೀಡ್ತೀವಿ. ಇದರಿಂದ ಗ್ರಾಹಕರು ತಮ್ಮ ಏನು ಬಳಕೆ ಆಗ್ತಿರೋದು ಅಂತ ಕನ್ಸಂಪ್ಷನನ್ನು ನೋಡ್ಬೋದು, ಡೈಲಿ ಯಾವ ಥರ ಅವ್ರು ಬಳಕೆ ಮಾಡ್ತಾ ಇದ್ದಾರೆ, ಹಾಗೂ ಅವರ ಬಿಲ್ಲಿಂಗಲ್ಲಿ ಯಾವ ಥರ ಬಿಲ್ಗಳನ್ನ ಸಹ ಅವ್ರು ನೋಡ್ಬೋದು. ಕಳೆಯ ಮಂತಲ್ಲಿ ಯಾವ ಥರ ಬಿಲ್ ಇತ್ತು, ಅದ್ರ ಹಿಂದೆ ಯಾವ ಥರ ಇತ್ತು, ಅದ್ರ ಜೊತೆಗೆ ಅವ್ರು ಯಾವುದು ಅಮೌಂಟನ್ನು ರೀಚಾರ್ಜ್ ಮಾಡಿದ್ದಾರೆ ಅದನ್ನು ಸಹ ಕನ್ಸ್ಯೂಮರ್ ಆ್ಯಪಲ್ಲಿ ನೋಡ್ಬೋದು. ಸೊ ಈ ಸ್ಮಾರ್ಟ್ ಮೀಟರ್ನ EMI/SPಯ ಕಾಂಪೋನೆಂಟ್ಗಳು ಏನು ಅಂತ ಆಯಿತು ಅಂದರೆ, ಈ EMI/SP ಅನ್ನೋದು ಅತ್ಯಂತ ಪ್ರಮುಖವಾದಂತಹ ಕೋರ್ ಲೇಯರ್. ಇದರ ಫಂಕ್ಷನಾಲಿಟಿಯನ್ನು ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಈ ಫಂಕ್ಷನಾಲಿಟೀಸ್ ಏನು ಅಂತ ನೋಡೋದಾಯಿತು ಅಂದರೆ, ಇದು ಫಸ್ಟು ಎಲ್ಲ ಡೇಟಾವನ್ನು ಕಲೆಕ್ಟ್ ಮಾಡ್ತದೆ, ಆಮೇಲೆ ಡೇಟಾ ವ್ಯಾಲಿಡೇಷನ್ ಮಾಡ್ತದೆ, ಡೇಟಾನ ಪ್ರೊಸೆಸ್ ಮಾಡಿ ನಮ್ಮ ಸಿಸ್ಟಮ್ಗೆ ನೀಡ್ತದೆ. ಅದ್ರ ಜೊತೆಗೆ ಯಾವುದೇ ಥರ ಸೆಕ್ಯೂರಿಟಿಗೆ ಧಕ್ಕೆ ಆಗದ ಥರ ಇದು ಮ್ಯಾನೇಜ್ ಮಾಡ್ತದೆ. ಆಮೇಲೆ ರಿಮೋಟ್ ಆಪ್ರೇಷನ್ಸ್ ನಾವೇನು ಹೇಳ್ತೀವಿ, ಕನೆಕ್ಷನ್ ಡಿಸ್ಕನೆಕ್ಷನ್, ಆಮೇಲೆ ಸಿಸ್ಟಮಲ್ಲಿ ಯಾವ್ದಾದ್ರು ಕಾನ್ಫಿಗರೇಷನ್ ಚೇಂಜ್ ಮಾಡೋದಿರ್ಬೋದು ಅಥವಾ ಫರ್ಮ್ವೇರ್ ಅಪ್ಡೇಷನ್ ಮಾಡೋದಿರ್ಬೋದು, ಆ ಎಲ್ಲ ಕೆಲಸಗಳನ್ನು ಈ ನಮ್ಮ EMI/SP ನಿರ್ವಹಿಸ್ತದೆ. ಇದರ ಕಾಂಪೋನೆಂಟ್ಗಳು ಯಾವುವು ಅಂಥೇಳಿ ನೋಡೋದಾಯಿತು ಅಂದರೆ, ಫಸ್ಟ್ ಕಾಂಪೋನೆಂಟ್ ಈಸ್ HES. ನಾವು ಇದನ್ನು ಹೆಡ್ ಎಂಡ್ ಸಿಸ್ಟಮ್ ಅಂತೀವಿ. ಇದು ಡೈರೆಕ್ಟ್ ಇಂಟರ್ಫೇಸ್, ಸ್ಮಾರ್ಟ್ ಮೀಟರ್ ಜೊತೆಗೆ ಡೈರೆಕ್ಟ್ ಇಂಟರ್ಫೇಸ್ ಆಗಿ ಕೆಲಸ ನಿರ್ವಹಿಸುತ್ತೆ. ಅಂದರೆ ಏನಾದರೂ ಡೇಟಾ ಕಲೆಕ್ಟ್ ಮಾಡಬೇಕು ಅಂತಂದರೆ ಈ HES ಮುಖಾಂತರ ನಾವು ಮೀಟರಿಂದ ಎಲ್ಲ ಡೇಟಾನ ಕಲೆಕ್ಟ್ ಮಾಡ್ತೀವಿ. ಅದೇ ಥರ ನಮ್ಮ ಕಮ್ಯಾಂಡ್ಗಳನ್ನ ಏನಾದರೂ ಎಕ್ಸಿಕ್ಯೂಟ್ ಮಾಡೋದಿತ್ತು ಅಂದರೆ ಈ HES ಆ ಕಮ್ಯಾಂಡ್ಗಳನ್ನು ಮೀಟ್ರ್ ಕಳಿಸಿ ಅಲ್ಲಿಂದ ಕೆಲಸ ನಿರ್ವಹಣೆಯನ್ನು ಮಾಡ್ತದೆ. MDMಗಳು ಎಲ್ಲ ಬಂದಿರುವಂಥ ಡೇಟಾಗಳನ್ನು ವ್ಯಾಲಿಡೇಟ್ ಮಾಡಿ ತನ್ನ ಹತ್ರ ಸ್ಟೋರ್ ಮಾಡ್ಕೊಳ್ಳುತ್ತೆ. ಆಮೇಲೆ ಯಾವ್ಯಾವ ನಮಗೆ ಬಿಲ್ಲಿಂಗ್ಗೆ ಡೇಟಾ ಅವಶ್ಯಕತೆ ಆ ಎಲ್ಲ ಡೇಟಾನ ಈ MDM ನೀಡ್ತದೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಕಾಂಪೋನೆಂಟ್ ಅಂತಂದರೆ ಈ NOC, ನೆಟ್ವರ್ಕ್ ಆಪ್ರೇಷನ್ ಸೆಂಟರ್ ಅಂತ ಏನು ಹೇಳ್ತೀವಿ. ಯಾಕಂದರೆ ಈ ಸ್ಮಾರ್ಟ್ ಮೀಟ್ರಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಆಗಿರೋದೇ ಈ ಕಮ್ಯುನಿಕೇಷನ್ ಪೋರ್ಷನ್. ಸೊ ಆ ಕಮ್ಯುನಿಕೇಷನ್ ಆಗಬೇಕು ಅಂದರೆ ನಮ್ಮ ನೆಟ್ವರ್ಕ್ ಅತ್ಯಂತ ಹೆಲ್ದಿಯಾಗಿರಬೇಕು. ಆ ಹೆಲ್ದಿನೆಸ್ಸನ್ನು ಕಂಟಿನ್ಯೂಸ್ ಆಗಿ ಈ NOC ಮಾನಿಟರ್ ಮಾಡುತ್ತೆ. ಏನಾದರೂ ಫೇಲ್ಯೂರ್ ಆಯಿತು ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನಾವು ಮಂತ್ ಎಂಡ್ಗೆ ಎಲ್ಲ ಬಿಲ್ಲಿಂಗ್ ಪ್ಯಾರಾಮೀಟರ್ನ ತಂದು ನಮ್ಮ ಸಿಸ್ಟಮ್ ರೀಡ್ ಮಾಡೋದಿರ್ಬೋದು. ಆ ನಿಟ್ಟಿನಲ್ಲಿ ಏನಾದರೂ ಪವರ್ ಫೇಲ್ಯೂರ್ ಆಯಿತು ಅಥವಾ ಯಾವುದಾದ್ರು ಲೈಟ್ ಫಾಲ್ಟ್ ಆಯಿತು, ಆ ನಿಟ್ಟಿನಲ್ಲಿ ಅಲ್ಲಿ ಏನಾದರೂ ಫೇಲ್ಯೂರ್ಸ್ ಆಯಿತು ಅಂದರೆ ಆ ರೀಡಿಂಗನ್ನು ಮತ್ತೆ ಫೆಚ್ ಮಾಡಬೇಕಾಗುತ್ತೆ, ಆ ಡೇಟಾನ ಮತ್ತೆ ನಮ್ಮ ಸಿಸ್ಟಮ್ಗೆ ಪುಲ್ ಮಾಡಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಆ ಎಲ್ಲ ಮಾನಿಟರಿಂಗ್ ಸಿಸ್ಟಮನ್ನು ಈ NOC ಅತ್ಯಂತ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡುತ್ತೆ. ಆಮೇಲೆ ಉಳಿದಂಥ ಎಲ್ಲ ನಮ್ಮ ರಿಪೋರ್ಟ್ಗಳು ಹಾಗೂ ಅನಲೈಸಿಸ್ಗೆ ಏನು ಬೇಕೋ ಆ ಡೇಟಾ ಇಲ್ಲಿ ಸಿಗುತ್ತೆ. ಅಂದರೆ ಎನರ್ಜಿ ಯೂಸೇಜ್ ಟ್ರೆಂಡ್ಸ್ ಇರ್ಬೋದು, ಯಾವ ಥರ ಗ್ರಾಹಕರು ಬಳಸ್ತಾ ಇದ್ದಾರೆ, ಅವರ ಡಿಮ್ಯಾಂಡ್ ಯಾವ ಥರ ವೇರಿಯೇಷನ್ ಆಗ್ತಾಯಿದೆ ಅದನ್ನು ನಾವು ನೋಡ್ಬೋದು. ಲಾಸ್ ಅನಲೈಸಿಸ್ಗೆ ಏನು ಇನ್ಫಾರ್ಮೇಷನ್ ಬೇಕೋ ಅದೆಲ್ಲ ಈ ನಮ್ಮ ಸ್ಮಾರ್ಟ್ ಮೀಟರ್ ಒದಗಿಸುತ್ತೆ. ಅದ್ರ ಜೊತೆಗೆ ಡಿಮ್ಯಾಂಡನ್ನು ಫೋರ್ಕಾಸ್ಟಿಂಗ್ ಮಾಡ್ಬೋದು. ಅಂದರೆ ಗ್ರಾಹಕರು ಯಾವ ಥರ ಬಳಸ್ತಿದ್ದಾರೆ, ಯಾವ ಥರ ನಮ್ಮ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾಯಿದೆ ಅಥವಾ ಯಾವ ಥರ ಡಿಕ್ರೀಸ್ ಆಗ್ತಿದೆ, ಅದರ ಫೋರ್ಕಾಸ್ಟಿಂಗನ್ನು ನಾವು ಈ ರಿಪೋರ್ಟ್ಗಳ ಮುಖಾಂತರ ಮಾಡ್ಬೋದು. ಅದರ ಜೊತೆಗೆ ಈ ಆಫೀಸರ್ಸ್ಗೆ ಸಹ ಪರ್ಫಾರ್ಮೆನ್ಸ್ ಡ್ಯಾಶ್ಬೋರ್ಡ್ಸನ್ನು ನೀಡಲಾಗುತ್ತೆ. ಸೊ ಅಲ್ಲಿ ಸಹ ತಮ್ಮ ಕೆಲಸವನ್ನು ಅತ್ಯಂತ ಎಫೆಕ್ಟಿವ್ ಆಗಿ ನಿರ್ವಹಣೆ ಮಾಡುವಲ್ಲಿ ಈ ರಿಪೋರ್ಟ್ಸ್ಗಳು ಸಹಾಯಕಾರಿಯಾಗ್ತವೆ. ಅದೇ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಯುಟಿಲಿಟಿ ಬ್ಯಾಕೆಂಡ್ ಸಿಸ್ಟಮ್ ಏನು ನಮ್ಮ ಡೇಟಾ ಬರುತ್ತೆ, ಆ ಡೇಟಾನ ನಮ್ಮ ಯುಟಿಲಿಟಿ ಬ್ಯಾಕೆಂಡ್ ಸಿಸ್ಟಮ್ ನೀಡಿದಾಗ ಅದು ನಮ್ಮ ಬಿಲ್ಲಿಂಗ್ ಕಾರ್ಯವನ್ನು ಮಾಡುತ್ತೆ. ಅಂದರೆ ಬಿಲ್ಲಿಂಗನ್ನು ರೆಡಿ ಮಾಡಿ ವಾಪಸ್ ಸ್ಮಾರ್ಟ್ ಮೀಟರ್ ನೀಡೋದಿರ್ಬೋದು, ಅಥವಾ ಏನಾದರೂ ಔಟೇಜ್ ಏನಾದರೂ ಆಯಿತು ಅಂದರೆ ಆ ಇನ್ಫಾರ್ಮೇಷನ್ ಸಹ ಈ ಯುಟಿಲಿಟಿ ಬ್ಯಾಕೆಂಡ್ ಸಿಸ್ಟಮ್ಗೆ ನೀಡ್ತಾರೆ. ಇದರಿಂದ ನಮ್ಮ ಕನ್ಸ್ಯೂಮರ್ಗೆ ಏನು ಕಂಪ್ಲೇಂಟ್ಸ್ ಇದೆ ಅವುಗಳನ್ನು ಹ್ಯಾಂಡಲ್ ಮಾಡ್ಬೋದು. ಆಮೇಲೆ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದಾಗೆ ಕನ್ಸ್ಯೂಮರ್ಗೆ ನಾವಿಲ್ಲೊಂದು ಆ್ಯಪ್ ನೀಡ್ತೀವಿ. ಸೊ ಇದರಿಂದ ಏನು ಗ್ರಾಹಕರಿಗೆ ಬೆನಿಫಿಟ್ ಆಗುತ್ತೆ ಅಂದರೆ ಅವರು ಸಹ ರಿಯಲ್ ಟೈಮ್ ಡೇಟಾನ ಅವ್ರು ನೋಡ್ಬೋದು. ಆಮೇಲೆ ಏನಾದರೂ ಲೋ ಬ್ಯಾಲೆನ್ಸ್ ಆಯಿತು ಅಂದರೆ ಅವ್ರ ಯೂಸೇಜು ಅಲರ್ಟ್ಸು
ಅವನ್ನೆಲ್ಲ ಸಹ ಅವರು ತಮ್ಮ ಮೊಬೈಲ್ ಆ್ಯಪಿಂದನೇ ನೋಡ್ಬೋದು. ಆಮೇಲೆ ರಿಚಾರ್ಜ್ ಮಾಡಬೇಕು ಅಂತಂದರೆ ಅದರಲ್ಲೇ ಅವ್ರಿಗೆ ಆಪ್ಷನ್ ಇರುತ್ತೆ, ರಿಚಾರ್ಜ್ ಸಹ ಅಲ್ಲಿ ಮಾಡ್ಬೋದು. ಆಮೇಲೆ ಪೋಸ್ಟ್ಪೇಡಲ್ಲಿ ಬಿಲ್ ಪೇಮೆಂಟನ್ನು ಸಹ ಅವರು ಮಾಡ್ಬೋದು. ಅಂದರೆ ಮಂತ್ ಆದ ತಕ್ಷಣ ಇಷ್ಟು ಪೇ ಅಂತ ಹೇಳಿ ಆಪ್ಷನ್ ನಮ್ಮ ಪೋಸ್ಟ್ಪೇಡ್ ಮೀಟ್ರಲ್ಲಿ ಗ್ರಾಹಕರ ಆ್ಯಪಲ್ಲೇ ಬಂದುಬಿಡುತ್ತೆ, ಈ ಮಂತಲ್ಲಿ ಬಿಲ್ ಇಷ್ಟಾಗಿದೆ ಅಂಥೇಳಿ. ಸೊ ಅವರಲ್ಲಿ ಪೇ ಅಂತ ಆಪ್ಷನ್ ಏನಾದರೂ ಇದನ್ನು ಮಾಡಿದ್ರೆ ಅಲ್ಲಿಂದ ಸಹ ಅವರು ಪೇಮೆಂಟ್ ಮಾಡ್ಬೋದಾಗಿದೆ. ಅದ್ರ ಜೊತೆಗೆ ಗ್ರಾಹಕರು ತಮ್ಮ ಬಿಲ್ಲಿಂಗ್ ಹಿಸ್ಟ್ರಿ ಯಾವ್ದಾರು ಆಗಿದೆ ಅಂತ ಸಹ ಇಲ್ಲಿ ನೋಡ್ಬೋದು. ಸೊ ನಮಗೆ ಈಗ ಸ್ಮಾರ್ಟ್ ಮೀಟ್ರ್ ಅಂದರೆ ಯಾಕೆ ಬೇಕು ಅಂಥೇಳಿ ಗೊತ್ತಾಯಿತು. ಈ ಸ್ಮಾರ್ಟ್ ಮೀಟ್ರ್ ಅಂದರೆ ಏನು, ಇದರಲ್ಲಿ ಯಾವ ಕಾಂಪೋನೆಂಟ್ಸ್ ಇದೆ, ಇದು ಯಾವ ಥರ ವರ್ಕ್ ಆಗುತ್ತೆ ಅಂಥೇಳಿ ಗೊತ್ತಾಯಿತು. ಸೊ ಹಾಗಿದ್ದರೆ ಇದನ್ನು ನಮ್ಮ ಹೆಸ್ಕಾಮಲ್ಲಿ ಅಥವಾ ನಮ್ಮ ಯುಟಿಲಿಟಿಯಲ್ಲಿ ಯಾವ ಥರ ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ, ಹೇಗೆ ಇದು ವರ್ಕ್ ಆಗುತ್ತೆ, ನಮ್ಮಲ್ಲಿ ಯಾವ ಥರ ಇದನ್ನು ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಯಾವ್ಯಾವ ಚೇಂಜಸ್ ಮಾಡಿದ್ದಾರೆ ಅಂಥೇಳಿ ನೋಡೋಣ. ಸೊ ಈ ಸ್ಮಾರ್ಟ್ ಮೀಟ್ರ್ ಯಾವ ಥರ ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ ಅಂತ ನೋಡೋಕ್ಕಿಂತ ಮುಂಚೆ ನಮ್ಮ ಕರೆಂಟ್ ಸಿಸ್ಟಮ್ ಯಾವ ಥರ ಇದೆ ಅಂಥೇಳಿ ನೋಡೋಣ. ಈಗ ತಮ್ಮೆಲ್ಲರಿಗೂ ತಿಳಿದ ಹಾಗೆ ಯಾವುದಾದ್ರೂ ಒಂದು ಹೊಸ ಸರ್ವಿಸ್ ನಾವು ನೀಡೋದಾಯಿತು ಅಂದರೆ ಅದಕ್ಕೆ ನಾವು ನ್ಯೂ ಕನೆಕ್ಷನ್ ಪ್ರೊಸೆಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಯಾವ ಥರ ಇದೆ ಅಂಥೇಳಿ ಇರುವಂಥ ಎಕ್ಸಿಸ್ಟಿಂಗ್ ಸಿಸ್ಟಮನ್ನು ನೋಡೋಣ. ಫಸ್ಟ್ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ RAPDRPಲಿ WSS ಅಂತ ನಾವು ಹೇಳ್ತೀವಿ, TRMಲ್ಲಿ ಎನ್ಸಾಫ್ಟ್ ಇದರಲ್ಲಿ TRM ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಈ ಎರಡೂ ಅಪ್ಲಿಕೇಶನ್ ಮುಖಾಂತರ ಗ್ರಾಹಕರ ಅಪ್ಲಿಕೇಶನನ್ನು ಹಾಕ್ತಾರೆ. ಅಂದರೆ ತಮಗೆ ಗೊತ್ತಿರೋ ಹಾಗೆ ಯಾವುದೂ ಮ್ಯಾನ್ಯಲ್ ಅಪ್ಲಿಕೇಶನ್ನ ನಾವು ಇಲ್ಲಿ ರಿಸೀವ್ ಮಾಡೋದಿಲ್ಲ, ಎಲ್ಲ ಅಪ್ಲಿಕೇಶನ್ಸು ಆನ್ಲೈನೇ ಬರುತ್ತೆ. RAPDRP ಸಿಸ್ಟಮಲ್ಲಿ WSS ಮುಖಾಂತರ ನಮ್ಮ ಸಿಸ್ಟಮ್ಗೆ ಗ್ರಾಹಕರ ಅಪ್ಲಿಕೇಶನ್ ಹಾಕ್ತಾರೆ. ಎನ್ಸಾಫ್ಟಲ್ಲಿ TRM ಇರುವಂಥ ಅಪ್ಲಿಕೇಶನ್ ಮುಖಾಂತರ ಗ್ರಾಹಕರು ನಮ್ಮಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ. ಅದಾದ ನಂತರ ನಾವು ಅದನ್ನು ಇನ್ಸ್ಪೆಕ್ಷನ್ ಮಾಡ್ತೀವಿ. ಇಫ್ ಇಟ್ ಈಸ್ ಫಿಸಿಬಲ್ ಇತ್ತು ಅಂದರೆ ಅದಕ್ಕೊಂದು ಏನು ಮೀಟ್ರ್ ಬೇಕು ಅಂಥೇಳಿ ಎಸ್ಟಿಮೇಷನ್ ಮಾಡ್ತೀವಿ. ಆ ಎಸ್ಟಿಮೇಷನ್ ತಕ್ಕ ಹಾಗೆ ಪವರ್ ಸೆಕ್ಷನನ್ನು ಗ್ರಾಹಕರನ್ನ ಇಡ್ತೀವಿ. ಒನ್ಸ್ ಅವರು ಪವರ್ ಸೆಕ್ಷನ್ ಅಮೌಂಟನ್ನು ಪೇ ಮಾಡಿದ ನಂತರ ಅವರಿಗೆ ನಾವು ಒಂದು ವರ್ಕ್ ಆರ್ಡ್ರನ್ನು ಇಶ್ಯೂ ಮಾಡ್ತೀವಿ. ಬೇಸ್ಡ್ ಆನ್ ದ್ಯಾಟ್ ವರ್ಕ್ ಆರ್ಡರ್ ಗ್ರಾಹಕರು ಹೋಗಿ ಔಟ್ಲೆಟಲ್ಲಿ ಮೀಟ್ರ್ ಪರ್ಚೇಸ್ ಮಾಡ್ತಾರೆ. ಆ ಮೀಟ್ರನ್ನು ನಮ್ಮ ಸಿಬ್ಬಂದಿ ಹೋಗಿ ಮೀಟ್ರ್ ಇನ್ಸ್ಟಾಲೇಷನ್ ಮಾಡ್ತಾರೆ. ಇನ್ಸ್ಟಾಲೇಷನ್ ಮಾಡಿರುವಂತಹ ಮೀಟರ್ನ ಮೇಕು, ಸೀರಿಯಲ್ ನಂಬರು ಹಾಗೂ ಇನಿಷಿಯಲ್ ರೀಡಿಂಗನ್ನು ಅಪ್ಡೇಟ್ ಮಾಡಿದ ತಕ್ಷಣ ಸಿಸ್ಟಮ್ಗೆ ಮೀಟರ್ ಅಪ್ಡೇಷನ್ ಮಾಡಿದ ತಕ್ಷಣ ಸಿಸ್ಟಮಲ್ಲಿ ಸ್ಟಾರ್ಟ್ ಆಗುತ್ತೆ. ಏನಾದರೂ ಕ್ಯಾಲಿಬ್ರೇಷನ್ ಅವಶ್ಯಕತೆ ಇತ್ತು ಅಂದರೆ ಕ್ಯಾಲಿಬ್ರೇಷನ್ ಮಾಡ್ತಾರೆ. ಅದಾದ ನಂತರ ಅದಕ್ಕೊಂದು RR ನಂಬರ್ ಅಸೈನ್ ಮಾಡಿ ಸರ್ವಿಸ್ ಡೇಟನ್ನು ಹಾಕಿ ನಾವು ಸಿಸ್ಟಮ್ಗೆ ಫೈನಲ್ ಸರ್ವಿಸ್ ಮಾಡಿದಾಗ ರೆಗ್ಯುಲರ್ ಮಂತ್ ಬಿಲ್ಲಿಂಗಲ್ಲಿ ನಮಗೆ ಅದು ಬಿಲ್ಲಿಂಗಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಬೇಸ್ಡ್ ಆನ್ ದ್ಯಾಟ್ ನಮ್ಮ GOP ಅಥವಾ MR ಇರ್ಬೋದು ಬಿಲ್ಲಿಂಗನ್ನು ನೀಡ್ತಾರೆ. ಅದು ನಮ್ಮ ಸಿಸ್ಟಮ್ ಬರುತ್ತೆ, ಅದನ್ನು ಪ್ರೊಸೆಸ್ ಮಾಡ್ತೀವಿ. ಅದಾದ ನಂತರ ನಮ್ಮ ಡಿಸ್ಕನೆಕ್ಷನ್ ಪ್ರೊಸೀಜರ್ ಎಲ್ಲ ಫಾಲೋ ಆಗುತ್ತೆ. ಇದು ನಮ್ಮ ಎಕ್ಸಿಸ್ಟಿಂಗ್ ಸಿಸ್ಟಮ್. ಸೊ ಹಾಗಿತ್ತು ಅಂದರೆ ಇಲ್ಲಿ ನಾವು ಸ್ಮಾರ್ಟ್ ಮೀಟ್ರನ್ನು ಎಲ್ಲೆಲ್ಲಿ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂಥೇಳಿ ನೋಡಬೇಕಾಗುತ್ತೆ. ಸ್ಮಾರ್ಟ್ ಮೀಟ್ರ್ ಬರಬೇಕು ಅಂದರೆ ಈ ಸಿಸ್ಟಮಲ್ಲಿ ಏನು ಚೇಂಜಸ್ ನಾವು ಮಾಡಿದಾಗ ಸ್ಮಾರ್ಟ್ ಮೀಟ್ರನ್ನು ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಸಾಧ್ಯ ಇದೆ ಅಂಥೇಳಿ ನಾವು ಆಲ್ರೆಡಿ ಯಾಕೆ ಸ್ಮಾರ್ಟ್ ಮೀಟ್ರ್ ಅಂತ ನೋಡುವಾಗ ಯಾವ್ಯಾವ ರೆಗ್ಯುಲೇಷನ್ ನಮಗೆ ಸಹಾಯ ಮಾಡುತ್ತೆ ಸ್ಮಾರ್ಟ್ ಮೀಟ್ರ್ ಅಂತ ಹೇಳಿ ನಾವು ನೋಡಿದ್ವಿ. ಆ ರೆಗ್ಯುಲೇಷನಲ್ಲಿ ಏನು ಹೇಳುತ್ತೆ ಅಂದರೆ ಟೆಂಪ್ರರಿ ಇನ್ಸ್ಟಾಲೇಷನ್ಗೆ ಕಂಪಲ್ಸರಿಯಾಗಿ ನಾವು ಪ್ರಿಪೇಡ್ಗೆ ಹೋಗಬೇಕು. ಆಮೇಲೆ ಗ್ರಾಹಕರಿಗೆ ಉಳಿದ ಟ್ಯಾರಿಫಲ್ಲಿ ನಾವು ಗ್ರಾಹಕರಿಗೆ ಆಪ್ಷನ್ ನೀಡಬೇಕು ಅಂಥೇಳಿ ಹೇಳ್ತೀವಿ. ಸೊ ಅದನ್ನು ನಾವು ಯಾವ ಥರ ಇಲ್ಲಿ ಇಂಪ್ಲಿಮೆಂಟೇಷನ್ ಮಾಡಬೇಕು. ಆಮೇಲೆ ಪ್ರೀಪೇಯ್ಡ್ ಅಂತ ಬಂತು ಅಂದರೆ ಗ್ರಾಹಕರಿಗೆ ಏನು ಮಾಡ್ತಾರೆ ಅದೆಲ್ಲನೂ ರಿಚಾರ್ಜ್ ಅಮೌಂಟಾಗಿ ಇರುತ್ತೆ. ಅಂದರೆ ರೆವಿನ್ಯೂ ಹೆಡ್ಡಲ್ಲಿ ಅಮೌಂಟ್ ಇರುತ್ತೆ, D2 ಇಲ್ಲಿ ಯಾವುದೂ ಇರೋದಿಲ್ಲ. ಪೋಸ್ಟ್ಪೇಯ್ಡ್ ಅಂತ ಬಂತು ಅಂದರೆ ಅಲ್ಲಿ ನಾವು 1 ಮಂತ್ ಆಫ್ MMDಯನ್ನು ಗ್ರಾಹಕರಿಂದ ಕಟ್ಸ್ಕೊತೀವಿ. ಅದು ಯಾವ ಥರ ವರ್ಕ್ ಆಗುತ್ತೆ. ಮತ್ತು ಈ ಸ್ಮಾರ್ಟ್ ಮೀಟರ್ ಡೆಫಿನಿಷನ್ ನೋಡುವಾಗ ನಾವು ಹೇಳಿದ್ವಿ, ಸ್ಮಾರ್ಟ್ ಮೀಟರನ್ನು ಅಂದರೆ ಒಂದೇ ಸ್ಮಾರ್ಟ್ ಮೀಟ್ರು ಅದನ್ನು ನಾವು ಪ್ರೀಪೇಯ್ಡ್ ಹಾಗೂ ಪೋಸ್ಟ್ಪೇಯ್ಡ್ ಆಗಿ ಚೇಂಜ್ ಮಾಡ್ತೀವಿ. ಸೊ ಬೇಸ್ಡ್ ಆನ್ ಕನ್ಸ್ಯೂಮರ್ ಅಪ್ಲಿಕೇಶನ್ ನಾವು ಅದನ್ನು ಪ್ರೀಪೇಯ್ಡ್ ಹಾಗೆ ಪೋಸ್ಟ್ಪೇಯ್ಡ್ ಯಾವ ಥರ ಚೇಂಜ್ ಕಾನ್ಫಿಗರ್ ಮಾಡಿ ಈ ಔಟ್ಲೆಟ್ನವ್ರು ಕೊಡ್ತಾರೆ ಅಂಥೇಳಿ ನೋಡಬೇಕಾಗುತ್ತೆ. ಅದಾದ ನಂತರ ಈ ಮೀಟರ್ ಅಪ್ಡೇಷನ್ನು ಆಮೇಲೆ ರೀಡಿಂಗ್ಸನ್ನೆಲ್ಲ ಯಾವ ಥರ ಸಿಸ್ಟಮಲ್ಲಿ ಅಪ್ಡೇಟ್ ಮಾಡಬೇಕು ಅಂಥೇಳಿ ನಾವು ಚೇಂಜಸನ್ನು ನೋಡೋಣ. ಸೊ ಈಗ ನಾರ್ಮಲ್ ಪ್ರೊಸೆಸ್ಸಲ್ಲಿ ನಮ್ಗೆ ಗೊತ್ತಾಯಿತು ಯಾವ ಥರ ನಾವು ಮಾಡ್ತೀವಿ ಅಂಥೇಳಿ ತಮಗೆಲ್ಲರಿಗೂ ಗೊತ್ತಿರೋದಿದೆ. ಸೊ ಇಲ್ಲಿ ಏನು ಚೇಂಜಸ್ ಇದೆ ಅಂಥೇಳಿ ನಾವು ಮುಂದಿನ ಸ್ಲೈಡಲ್ಲಿ ನೋಡೋಣ. ಸೊ ಇದು ನಮ್ಮ ನ್ಯೂ ಸ್ಮಾರ್ಟ್ ಮೀಟರ್ ವರ್ಕ್ ಫ್ಲೋ. ಸೊ ಮೊದಲಿಗೆ ಗ್ರಾಹಕರು ಇಲ್ಲಿ ಅಪ್ಲಿಕೇಶನ್ನ WSS ಮತ್ತು TRMಲ್ಲಿ ಹಾಕ್ತಾರೆ.
ಆದರೆ ಇಲ್ಲಿ ಹಾಕುವಾಗ LT7 ಅಪ್ಲಿಕೇಶನ್ಗೆ ಮಾತ್ರ ಪ್ರೀಪೇಯ್ಡಾಗಿ ಬೈ ಡಿಫಾಲ್ಟ್ ಬರಬೇಕು. ಅದಾದ ನಂತರ ಪ್ರೀಪೇಯ್ಡ್ ಹಾಗೂ ಪೋಸ್ಟ್ಪೇಡನ್ನು ಸೆಲೆಕ್ಷನನ್ನು ನಾವು ಇಲ್ಲಿ ಗ್ರಾಹಕರಿಗೆ ಕೊಡಬೇಕಾಗತ್ತೆ. ಇದಾದ ನಂತರ ನಾವೇನು ಎಸ್ಟಿಮೇಟ್ ಮಾಡ್ತಿರ್ತೀವಿ ಆ ಟೈಮಲ್ಲಿ ಇದು ಪ್ರೀಪೇಯ್ಡ ಅಥವಾ ಪೋಸ್ಟ್ಪೇಡ ಅಥವಾ ಸಿಂಗಲ್ ಫೇಸಾ 3 ಫೇಸ್ ಅಂಥೇಳಿ ಮೀಟರ್ ಸೆಲೆಕ್ಷನ್ ಮಾಡಿ ಎಸ್ಟಿಮೇಟ್ ಮಾಡಬೇಕಾಗುತ್ತೆ. ಅದರ ತಕ್ಕಂಗೆ ಪ್ರೀಪೇಯ್ಡು ಅಥವಾ ಪೋಸ್ಟ್ಪೇಡ್ ಬೇಸ್ಡ್ ಮೇಲೆ ಗ್ರಾಹಕರಿಗೆ ನಾವು ಪವರ್ ಸೆಕ್ಷನನ್ನು ಇಶ್ಯೂ ಮಾಡ್ತೀವಿ. ಅದಾದ ನಂತರ ವರ್ಕ್ ಆರ್ಡ್ರನ್ನು ನಾವು ಇಶ್ಯೂ ಮಾಡುವಾಗ ಇಲ್ಲಿ EMI SP ಪಾತ್ರ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನಾವು ಡೇಟಾನ ಗ್ರಾಹಕ ಮೀಟರನ್ನು ತೊಗೊಳಕ್ಕಿಂತ ಮುಂಚೆನೇ ಇದು ಪ್ರೀಪೇಯ್ಡ ಅಥವಾ ಪೋಸ್ಟ್ಪೇಡ, ಆಮೇಲೆ ಎಷ್ಟು ಕಿಲೋವ್ಯಾಟ್ ಇದೆ, ಅವ್ರು ಏನು ರಿಚಾರ್ಜ್ ಮಾಡಿದ್ದಾರೆ, ಆ ಎಲ್ಲ ಡೇಟಾವನ್ನು ನಾವಿಲ್ಲಿ ಸರ್ವಿಸ್ ಪ್ರೊವೈಡರ್ಗೆ ನೀಡ್ತೀವಿ. ಅವರು ಅದನ್ನು ಕಾನ್ಫಿಗರ್ ಮಾಡಿ ಮೀಟರನ್ನು ಗ್ರಾಹಕರಿಗೆ ನೀಡ್ತಾರೆ. ಅದಾದ ನಂತರ ನಮ್ಮ ಮೀಟರ್ ಇನ್ಸ್ಟಾಲೇಷನ್ ಮಾಡ್ತಾರೆ. ಈಗ ತಮಗೆಲ್ಲ ಸದ್ಯ ಗೊತ್ತಿರುವ ಹಾಗೆ MS ಎಲೈಟ್ ಇಂಜಿನಿಯರಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪ್ನಿಯವರು ಈ ಮೀಟರನ್ನು ಸೇಲ್ ಮಾಡ್ತಿದ್ದಾರೆ ಹಾಗೂ ಇನ್ಸ್ಟಾಲೇಷನ್ ಸಹ ಅವರೇ ಮಾಡ್ತಿದ್ದಾರೆ. ಸೊ ಅವ್ರು ಹೋಗಿ ಇನ್ಸ್ಟಾಲೇಷನ್ ಮಾಡ್ತಾರೆ. ಅದಾದ ನಂತರ ಅವರು ಮಾಡಿರುವಂಥ ಇನ್ಸ್ಟಾಲೇಷನನ್ನು ಅದರ ಡೇಟಾನ ನಮ್ಮ ಸಿಸ್ಟಮ್ಗೆ ಪುಷ್ ಮಾಡ್ತಾರೆ. ಅವರು ಸಿಸ್ಟಮ್ ಕೊಟ್ಟ ತಕ್ಷಣ ನಾವು RR ನಂಬರ್ ಹಾಗೆ ಸರ್ವಿಸ್ ಡೇಟ್ ಹಾಕಿ ಮತ್ತು ಅವ್ರಿಗೆ ಈ ಡೇಟಿಗೆ ಸರ್ವಿಸ್ ಆಗಿದೆ ಅಂತ ಹೇಳ್ಕೊಡ್ತೀವಿ. ಸೊ ಅಲ್ಲಿಂದ ಅವರು ಬಿಲ್ಲಿಂಗನ್ನು ಸ್ಟಾರ್ಟ್ ಮಾಡ್ತಾರೆ. ಬೇಸ್ಡ್ ಆನ್ ದ್ಯಾಟ್ ಪ್ರೀಪೇಯ್ಡ್ ಇತ್ತು ಅಂದರೆ ಆಟೋಮೆಟಿಕ್ DC ಮತ್ತು RC ಸ್ಟಾರ್ಟ್ ಆಗುತ್ತೆ. ಇಲ್ಲಾಂದರೆ ಮಂತ್ಲಿ ಪೋಸ್ಟ್ಪೇಡ್ ಇತ್ತು ಅಂದರೆ ಮಂತ್ಲಿ ಬಿಲ್ಲಿಂಗ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲಿ ನಾವು ಯಾವ್ಯಾವ ಚೇಂಜಸ್ ಮಾಡಬೇಕು ಅಂಥೇಳಿ ನಮ್ಗೆ ಕ್ಲಿಯರಾಗಿ ಗೊತ್ತಾಯಿತು. ಸೊ ಏನು ಮುಂದೆ ಯಾವ ಥರ ನಾವು ಚೇಂಜಸ್ ಮಾಡಿದ್ದೀವಿ ಅಂತ ಹೇಳಿ ನೋಡೋಣ. ನ್ಯೂ ಅಪ್ಲಿಕೇಶನ್ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ RAP ಸಿಸ್ಟಮಲ್ಲಿ WSS ಅಂತ ಪೋರ್ಟಲ್ ಇದೆ. ಸೊ ಈ ಪೋರ್ಟಲಲ್ಲಿ ನಾವು ಹೋಗಿ ನ್ಯೂ ಕನೆಕ್ಷನ್ ಅಪ್ಲಿಕೇಶನ್ ಹಾಕ್ತೀವಿ. ಇದು ಸ್ಲೈಡ್ನಲ್ಲಿ ತೋರಿಸಿದಾಗೆ ಎನ್ಸಾಫ್ಟಲ್ಲಿ ನಾವು ಅಪ್ಲಿಕೇಶನ್ ಹಾಕಬೇಕು ಅಂದರೆ TRM ಅಪ್ಲಿಕೇಶನ್ನ ಆ್ಯಕ್ಸೆಸ್ ಮಾಡಿ ಇಲ್ಲಿ ಗ್ರಾಹಕರ ಎಲ್ಲ ಡೀಟೇಲ್ಸನ್ನು ನಾವು ಫಿಲ್ ಮಾಡ್ತೀವಿ. ಆಮೇಲೆ ನಾವು ಆಲ್ರೆಡಿ ತಿಳಿಸಿದ ಹಾಗೆ ಪ್ರೀಪೇಯ್ಡು ಮತ್ತು ಪೋಸ್ಟ್ಪೇಡನ್ನು ಗ್ರಾಹಕರಿಗೆ ಆಫ್ ಮಾಡೋಕ್ಕೆ ಅವಕಾಶ ಕೊಡಬೇಕು. ಸೊ ಈ ಸೈಡಲ್ಲಿ ಕ್ಲಿಯರಾಗಿ ತೋರಿಸ್ತಿದ್ದೇನೆ. ಟೈಪ್ ಆಫ್ ಬಿಲ್ಲಿಂಗ್ ಅಂತ ಬಂದಾಗ ಇಲ್ಲಿ ಪ್ರೀಪೇಯ್ಡ್ ಹಾಗೂ ಪೋಸ್ಟ್ಪೇಡ್ ಗ್ರಾಹಕರ ಅಪ್ಲಿಕೇಶನ್ ಹಾಕುವಾಗಲೇ ಪ್ರೀಪೇಯ್ಡ್ ಅಥವಾ ಪೋಸ್ಟ್ಪೇಡ್ ಅಂತ ಸೆಲೆಕ್ಟ್ ಮಾಡಬೇಕು ಇನ್ನು RAP-DRPಲಿ. ಅದೇ ಥರ ಇಲ್ಲಿ ನಾವು ಒಂದು ಆಪ್ಷನ್ ಕೊಟ್ಟಿದ್ದೀವಿ, ಮೀಟರ್ ಟೈಪ್ ಪ್ರೀಪೇಯ್ಡ ಅಥವಾ ಪೋಸ್ಟ್ಪೇಡ ಅಂಥೇಳಿ. ಇಲ್ಲಿ ಗ್ರಾಹಕರು ಸೆಲೆಕ್ಟ್ ಮಾಡಿದ ತಕ್ಷಣ ಅವ್ರ ಅಪ್ಲಿಕೇಶನ್ ಹಾಕಿದಾಗಲೇ ನಮ್ಮ ಸಿಸ್ಟಮ್ಗೆ ಅವ್ರಿಗೆ ಪ್ರೀಪೇಯ್ಡ್ ಬೇಕಾ ಅಥವಾ ಪೋಸ್ಟ್ಪೇಡ್ ಬೇಕಾ ಅಂಥೇಳಿ ಫುಲ್ ಆಗುತ್ತೆ. ಅದಾದ ನಂತರ ಒನ್ಸ್ ಮೀಟರ್ ಬಂದ ತಕ್ಷಣ ನಾವು ಒಂದು ಮೀಟರ್ ಎಸ್ಟಿಮೇಟ್ ಮಾಡ್ತೀವಿ, ಅದರ ಸಿಂಗಲ್ ಫೇಸ್ ಅಥವಾ 3 ಫೇಸ್ ಅಂತೇಳಿ. ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಅದಕ್ಕೆ ಸಪ್ರೇಟ್ ಕೋಡನ್ನು ನೀಡಲಾಗಿದೆ ಸ್ಮಾರ್ಟ್ ಮೀಟರ್ಗೆ. ಇದರ ಪ್ರಕಾರ ನಾವು ಒಂದು ಎಸ್ಟಿಮೇಟನ್ನು ರೆಡಿ ಮಾಡ್ತೀವಿ. ಮೀಟರ್ ಬಾಕ್ಸ್ ಬೇಕಾಯಿತು ಅಂದರೆ ಮೀಟರ್ ಬಾಕ್ಸ್ ಆ್ಯಡ್ ಮಾಡಿಕೊಡ್ತೀವಿ, ಇಲ್ಲಾಂದರೆ ಮೀಟರನ್ನು ಎಸ್ಟಿಮೇಟ್ ಮಾಡ್ತೀವಿ. ಇದಾದ ನಂತರ ಗ್ರಾಹಕರಿಗೆ ಒಂದು ಪವರ್ ಸೆಕ್ಷನನ್ನು ನೀಡ್ತೀವಿ. ಇಲ್ಲಿ ಕ್ಲಿಯರಾಗಿ ನಾವು ನೋಡಬೇಕಾಗಿರೋದು ಪ್ರೀಪೇಯ್ಡ್ಗೆ ಯಾವ ಥರ ನಾವು ಪವರ್ ಸೆಕ್ಷನ್ ಕೊಡಬೇಕು, ಹಾಗೆ ಪೋಸ್ಟ್ಪೇಡ್ಗೆ ಯಾವ ಥರ ಕೊಡಬೇಕು ಅಂಥೇಳಿ. ಸಿಸ್ಟಮಲ್ಲಿ ಈಗ ಆಲ್ರೆಡಿ ಆಟೋಮೆಟಿಕ್ಕಾಗಿ ಕಾನ್ಫಿಗರೇಷನ್ ಆಗಿಬಿಟ್ಟಿದೆ. ಗ್ರಾಹಕರು ಏನಾದರೂ ಪ್ರೀಪೇಯ್ಡ್ ಇತ್ತು ಅಂದರೆ ಅವ್ರಿಗೆ 1 MMD ಏನಿದೆ ಅದು ರಿಚಾರ್ಜ್ ಮುಖಾಂತರ ಅಂದರೆ SCC ಹೆಡ್ಡಲ್ಲೇ ಅವ್ರಿಗೆ ಪವರ್ ಸೆಕ್ಷನ್ ಜನ್ರೇಟ್ ಆಗುತ್ತೆ. ಅದು ಆಟೋಮೆಟಿಕ್ಕಾಗಿ ಅವರು ಪೇ ಮಾಡಿದ ತಕ್ಷಣ ಪವರ್ ಸೆಕ್ಷನ್ನ ನಾವು ಏನು ಕೌಂಟ್ರಲ್ಲಿ ಹೋಗಿ ಅಮೌಂಟ್ ಪೇ ಮಾಡ್ತಾರೆ ಅದು ಡೈರೆಕ್ಟಾಗಿ ರೆವಿನ್ಯೂ ಹೆಡ್ಗೆ ಫೆಚ್ ಆಗುತ್ತೆ. ಪೋಸ್ಟ್ಪೇಡ್ ಸಿಸ್ಟಮಲ್ಲಿ ನಾವು ಮೊದಲಿಗೆ 2 ಮಂತ್ ಯೂಸೇಜನ್ನು ನಾವು ಹಾಕ್ತಿದ್ವಿ. ಆದರೆ ಈಗ 1 MMD ಇರೋದ್ರಿಂದ ಅಂದರೆ ಪೋಸ್ಟ್ಪೇಡ್ ಒಂದೇ ಮಂತಲ್ಲಿ ನಾವು ಡಿಕನೆಕ್ಷನ್ ಎಫೆಕ್ಟ್ ಮಾಡೋದ್ರಿಂದ ಅವ್ರದ್ದೇನು 2 ಮಂತ್ ಯೂಸೇಜ್ ಇದೆಯೋ ಅದರ ಪ್ರಕಾರ D2 ಹೆಡ್ಗೆ ಈ ಅಮೌಂಟ್ ಹೋಗುತ್ತೆ. ಇಲ್ಲಿ ಯಾವುದೇ ತರಹದ ರೆವಿನ್ಯೂ ಹೆಡ್ಗೆ ಹೋಗೋದಿಲ್ಲ ಪೇಮೆಂಟು. ಸೊ ಅವ್ರೇನು ಬಳಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆ ಬಳಸಿರುವಂಥ ಕನ್ಸಂಪ್ಷನು ಪ್ರತಿ ಮಂತ್ ಎಂಡ್ಗೆ ಬಿಲ್ ಆಗಿ ನಮ್ಮ ಸಿಸ್ಟಮ್ಗೆ ಆ ರೀಡಿಂಗ್ಸ್ ಬಂದು ಅದರ ಪ್ರಕಾರ ಬಿಲ್ ಮಾಡಿ ನಾವು ಅವ್ರಿಗೆ ಪೋಸ್ಟ್ಪೇಡ್ ಮೀಟರ್ಗೆ ಪುಷ್ ಮಾಡ್ತೀವಿ. ಅದರ ಪ್ರಕಾರ ಗ್ರಾಹಕರಿಗೆ ಅಲರ್ಟ್ ಹೋಗುತ್ತೆ. ಎರಡೂ ಕೇಸಲ್ಲಿ ಮಂತ್ ಎಂಡ್ಗೆ ಬಿಲ್ ಆಗುತ್ತೆ. ಈ ಪ್ರೀಪೇಡಲ್ಲಿ ನಾವು ಏನಂತ ಹೇಳ್ತೀವಿ, ರೀಕನ್ಸಲೇಷನ್ ಅಂತ ಹೇಳ್ತೀವಿ. ಅಂದರೆ ಬಿಲ್ಲಿಂಗ್ ಸ್ಟಾರ್ಟ್ ಮಾಡಿದಾಗ ಫಸ್ಟಿಗೆ ಮೀಟರ್ ಸ್ಟಾರ್ಟ್ ಆಯಿತು ಅಂದರೆ ಏನು ನಾವು ರಿಚಾರ್ಜ್ ಮಾಡಿರ್ತೀವಿ ಬೇಸ್ಡ್ ಆನ್ ದ್ಯಾಟ್ ಅವರ ಅಮೌಂಟ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಫಸ್ಟಿಗೆ ಸ್ಟಾರ್ಟಿಂಗ್ಗೆ ಅವ್ರಿಗೇನು 1 ಮಂತದಲ್ಲಿ FC ಇದೆ, ಆ FC ಅಮೌಂಟಲ್ಲಿ ರಿಡಕ್ಷನ್ ಆಗುತ್ತೆ. ಆಮೇಲೆ ಡೈಲಿ ಏನು ಅವರು ಬಳಸ್ತಾ ಹೋಗ್ತಾರೆ ಕನ್ಸಂಪ್ಷನ್ ರೇಟ್ ಮೇಲೆ ಅವರಿಗೆ ಬಳಕೆ ಆಗ್ತಾ ಹೋಗ್ತದೆ, ಅದು ಡಿಸ್ಪ್ಲೇ ಆಗ್ತಾ ಹೋಗುತ್ತದೆ. ಆದರೆ ಮಂತ್ ಎಂಡಿಗೆ ಬಂದ ತಕ್ಷಣ ಅವ್ರು ಏನು ಯೂಸ್ ಮಾಡಿದ್ದಾರೆ ಅಂದರೆ MD ಪೆನಾಲ್ಟೀಸ್ ಏನಾದರೂ ಇತ್ತು ಅಂದರೆ, ಹಾಗೆ ನಮ್ಮ FAC ಇರ್ಬೋದು, ಇವೆಲ್ಲನೂ ಮಂತ್ ಎಂಡ್ಗೆ ಕ್ಯಾಲ್ಕುಲೇಷನ್ ಆಗಿ
ಒಂದು FR ಪ್ರಕಾರ IR ಹಾಗೂ FR ಪ್ರಕಾರ ಒಂದು ಫೈನಲ್ ಬಿಲ್ಲನ್ನು ನಮ್ಮ ಸಿಸ್ಟಮಲ್ಲಿ ಮಾಡಿ ಆ ಡಿಫರೆನ್ಸ್ ಅಮೌಂಟ್ ಏನಿದೆ ಅದನ್ನು ನಾವು ಇಲ್ಲಿ ಪ್ರಿಪೇಡಲ್ಲಿ ಪುಷ್ ಮಾಡ್ತೀವಿ. ಅಂದರೆ ಓನ್ಲಿ ಡಿಫರೆನ್ಸ್ ಅಮೌಂಟ್ ರೀಕನ್ಸಲೇಷನ್ ಅಮೌಂಟ್ ಅಂಥೇಳಿ ಅವರ ಅಮೌಂಟಲ್ಲಿ ಚೇಂಜ್ ಆಗುತ್ತೆ. ಪೋಸ್ಟ್ ಪೇಡಲ್ಲಿ ಮಂತ್ ಎಂಡ್ ಏನು ಟೋಟಲ್ ಬಿಲ್ ಆಗಿರುತ್ತೋ ಆ ಟೋಟಲ್ ಬಿಲ್ಲಲ್ಲಿ ಡಿಸ್ಪ್ಲೇ ಆಗುತ್ತೆ. ಈ ಎರಡು ಡಿಫರೆನ್ಸ್ ನೀವು ಪ್ರಿಪೇಡ್ ಹಾಗೂ ಪೋಸ್ಟ್ ಪೇಡಲ್ಲಿ ನೆನಪಿಡಬೇಕಾದಂಥ ಅಂಶ. ಅದರ ಜೊತೆಗೆ ಪವರ್ ಸ್ಯಾಂಕ್ಷನ್ ಕೊಡ್ತೀವಿ. ಒನ್ಸ್ ಆ ಪವರ್ ಸ್ಯಾಂಕ್ಷನ್ ಆಯಿತು ಅಂದರೆ ನಮ್ಮ ಔಟ್ಲೆಟ್ದವ್ರಿಗೆ ಈ ಮೀಟರ್ ಪರ್ಚೇಸ್ ಮಾಡೋಕ್ಕೆ ಹೋಗುತ್ತೆ. ಇಲ್ಲಿ ಈ ಮೀಟರ್ ಪರ್ಚೇಸ್ ಮಾಡೋಕ್ಕೆ ಅಂದರೆ ಸೇಲ್ಸ್ ಮಾಡೋಕ್ಕೆ ಅಥವಾ ಗ್ರಾಹಕರು ಅದನ್ನು ಪರ್ಚೇಸ್ ಮಾಡಬೇಕು ಆಯಿತು ಅಂದರೆ ಇಲ್ಲಿ ಒಂದು WFM ಅಂಥೇಳಿ ಒಂದು ನಾವು ಪೋರ್ಟಲನ್ನು ಕ್ರಿಯೇಟ್ ಆಗಿದೆ. ಸೊ ವರ್ಕ್ ಫೋರ್ಸ್ ಮ್ಯಾನೇಜ್ಮೆಂಟ್ ಅಂಥೇಳಿ ನಾವು ಇಲ್ಲಿ ಹೇಳ್ತೀವಿ. ಇದರಲ್ಲಿ ಏನು ಇದೆ ಅಂದರೆ ಈ ಪೋರ್ಟಲಲ್ಲಿ ಏನೇನು ಆಪ್ಷನ್ ಇದೆ ಅಂದರೆ ಔಟ್ಲೆಟ್ ಅವರ ಲಾಗಿನಲ್ಲಿ ಗ್ರಾಹಕರು ಬಂದರು ಅಂದರೆ ಯಾವ IDಗೆ ಬರುತ್ತೆ, ಯಾವ IDಗೆ ಮೀಟರ್ ಬಂದಿದೆ, ಆಮೇಲೆ ಇದು ಪ್ರಿಪೇಡಾ ಅಥವಾ ಪೋಸ್ಟ್ ಪೇಡಾ, ಬೇಸ್ಡ್ ಆನ್ ದ್ಯಾಟ್ ಅವರು ಆ ಮೀಟ್ರನ್ನು ನೀಡ್ತಾರೆ. ಅದೇ ರೀತಿ ನಮ್ಮ ಸಬ್ ಡಿವಿಷನ್ ಆಫೀಸರ್ ಸಹ ಒಂದು ಲಾಗಿನನ್ನು ನೀಡಲಾಗಿದೆ. ಅಲ್ಲಿ ನಾವು ನೋಡ್ಬೋದು ಎಷ್ಟು ನಮ್ಮ ಸಬ್ ಡಿವಿಷನ್ನಿಂದ ಎಷ್ಟು ಅವ್ರಿಗೆ ಮೀಟರ್ ಪರ್ಚೇಸ್ ಮಾಡೋದಕ್ಕೆ ರಿಕ್ವೆಸ್ಟ್ ಹೋಗಿದೆ, ಅದರಲ್ಲಿ ಅವರು ಎಷ್ಟು ಸೋಲ್ಡ್ ಮಾಡಿದ್ದಾರೆ, ಅದೇ ರೀತಿ ಎಷ್ಟು ಇನ್ಸ್ಟಾಲೇಷನ್ ಮಾಡಿದ್ದಾರೆ, ಇನ್ಸ್ಟಾಲೇಷನ್ ಪೆಂಡಿಂಗ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಮೀನ್ ವೈಲ್ ಆ ಇನ್ಸ್ಟಾಲೇಷನ್ ಆಗಿರೋದ್ರಲ್ಲಿ ಎಷ್ಟು ಸರ್ವಿಸ್ ಆಗಿದೆ ಅಂಥೇಳಿ ಈ ಡ್ಯಾಶ್ಬೋರ್ಡಲ್ಲಿ ತಮ್ಗೆ ಗೊತ್ತಾಗುತ್ತೆ. ಈ ಕ್ರೆಡೆನ್ಷಿಯಲ್ ಎಲ್ಲ ತಮಗೆ ಆಲ್ರೆಡಿ ಶೇರ್ ಮಾಡಿದ್ದಾರೆ. ನೀವು ಈ WFM ಪೋರ್ಟಲ್ ಒಂದ್ಸಲ ಲಾಗಿನ್ ಆದರೆ ಈ ಎಲ್ಲ ಡೀಟೇಲ್ಸನ್ನು ನೋಡ್ಬೋದಾಗಿದೆ. ಸೊ ಒನ್ಸ್ ಮೀಟರ್ ಬಂತು ಅಂದರೆ ಮೀಟರ್ ಪರ್ಚೇಸ್ಗೆ ಔಟ್ಲೆಟ್ ಬಂತು ಅಂದರೆ ಅಲ್ಲಿ ಯಾವ ಥರ ಇರ್ತದೆ ಅಂಥೇಳಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಗ್ರಾಹಕರ ಅಕೌಂಟ್ ID ಅಥವಾ ಏನು ಅಪ್ಲಿಕೇಶನ್ ID ಅಂತ ಹೇಳ್ತೀವಿ, ಅದು ಆಲ್ರೆಡಿ ಬಂದಿರುತ್ತೆ. ಅವರು ತಮ್ಮ ಸೇಲ್ ಎಂಟ್ರಿ ಓಪನ್ ಮಾಡಿ ರಿಟೇಲ್ ಔಟ್ಲೆಟ್ ಮ್ಯಾನೇಜ್ಮೆಂಟಲ್ಲಿ ಮೀಟರ್ ಸೇಲ್ ಎಂಟ್ರಿಯಲ್ಲಿ ತಮ್ಮ IDಯನ್ನು ಹೊಡೆದು ಅಂದರೆ ನಮ್ಮ ಕನ್ಸ್ಯೂಮರ್ ಡೀಟೇಲ್ಸ್ ಎಲ್ಲ ಅವರು ಡಿಸ್ಪ್ಲೇ ಆಗುತ್ತೆ. ಅದರಲ್ಲಿ ಏನಿರುತ್ತೆ ಅಂದರೆ ಗ್ರಾಹಕರು ಏನು RAPDRP ಇದ್ದಾರಾ ಅಥವಾ ಇನ್ಸಾಫ್ಟಲ್ಲಿದ್ದಾರಾ ಅಂಥೇಳಿ ಅವರು ಡಿಸ್ಪ್ಲೇ ಆಗುತ್ತೆ. ಅದರ ಜೊತೆಗೆ ಅವರ ಹೆಸರೇನು, ಗ್ರಾಹಕರು ಯಾವ ಟ್ಯಾರಿಫಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ, ಆಮೇಲೆ ಅವರ ಸ್ಯಾಂಕ್ಷನ್ ಲೋಡ್ ಏನು, ಅಥವಾ ಇದು ಸಿಂಗಲ್ ಫೇಸ್ ಮೀಟ್ರಾ 3 ಫೇಸ್ ಮೀಟ್ರಾ, ಆಮೇಲೆ ಈ ಎಲ್ಲ ಡೀಟೇಲ್ಸು ಅವ್ರಿಗೆ ಬೈ ಡಿಫಾಲ್ಟಾಗಿ ನಮ್ಮ ಸಿಸ್ಟಮಿಂದ ಪುಷ್ ಆಗಿರುತ್ತೆ. ಈಗ ಔಟ್ಲೆಟ್ನವ್ರು ಏನು ಮಾಡ್ತಾರೆ ಅಂದರೆ ನಮ್ಮ ಕೊಟ್ಟಂಥ ಮೀಟರ್ಲೆಟ್ ಮೇಲಿರುವಂಥ ವರ್ಕ್ ಆರ್ಡರ್ ನಂಬರು ಹಾಗೂ ಡೇಟ್ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಹಾಗೆ ಯಾವ ಮೀಟ್ರನ್ನು ಅವ್ರು ಸೇಲ್ ಮಾಡ್ತಿರ್ತಾರೋ ಆ ಮೀಟರ್ ಸೀರಿಯಲ್ ನಂಬರನ್ನು ಇಲ್ಲಿ ಅವರು ಎಂಟ್ರಿ ಮಾಡ್ತಾರೆ. ಬೇಸ್ಡ್ ಆನ್ ದಿಸ್ ಮೀಟರ್ ಸೀರಿಯಲ್ ನಂಬರ್ ಗ್ರಾಹಕರ ಅಕೌಂಟ್ IDಗೆ ನಮ್ಮ ಅಕೌಂಟು ಮ್ಯಾಪ್ ಆಗ್ತದೆ. ಅಂದರೆ ಇಲ್ಲಿ ಯಾವುದೇ ಥರದ ಮೀಟರ್ ಸೀರಿಯಲ್ ನಂಬರ್ ಬದಲಾಯಿತು ಅಂದರೆ ಅಥವಾ ಚೇಂಜ್ ಆಗ್ತು ಅಂದರೆ ಎಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನಾವು ಗ್ರಾಹಕರನ್ನ ಐಡೆಂಟಿಫೈ ಯಾವ ಥರ ಮಾಡಬೇಕು ಅನ್ನೋದನ್ನು ಇಲ್ಲಿ ಕ್ಲಿಯರಾಗಿ ಇಲ್ಲೇ ಮ್ಯಾಪಿಂಗ್ ಮಾಡೋದ್ರಿಂದ ಆ ಯಾವುದೇ ಸಮಸ್ಯೆಗಳು ಬರದೇ ಇರೋ ಥರ ಇಲ್ಲಿ ಎಚ್ಚರಿಕೆಯನ್ನು ವಹಿಸಲಾಗ್ತದೆ. ಅದರ ಜೊತೆಗೆ ಏನು ನಮ್ಮ ಮೀಟರನ್ನು ತರೋಳಕ್ಕೆ ನಾವೇನು ಲೆಟ್ರ್ ಕೊಟ್ಟಿರ್ತೀವಿ ಆ ಮೀಟರ್ ಲೆಟ್ರನ್ನು ಸಹ ಇಲ್ಲಿ ಅವರು ಅಪ್ಲೋಡ್ ಮಾಡ್ತಾರೆ. ಇದಾದ ನಂತರ ಒನ್ಸ್ ಮೀಟರ್ ಸೇಲ್ ಆಯಿತು ಅಂದರೆ ಗ್ರಾಹಕರು ಔಟ್ಲೆಟಿಂದ ನಾವು ಮೀಟರನ್ನ ಪರ್ಚೇಸ್ ಮಾಡಿದ್ವಿ ಅಂದರೆ ಕೊಡುವಾಗಲೇ ಅಲ್ಲಿ ಮ್ಯಾಪಿಂಗ್ ಮಾಡೇ ನಿಮಗೆ ಮೀಟ್ರನ್ನು ಕೊಟ್ಟಿರ್ತಾರೆ. ಅದನ್ನು ಹೋಗಿ ಯಾವ ಥರ ಇನ್ಸ್ಟಾಲ್ ಮಾಡ್ತಾರೆ ಅಂದರೆ ಈ ಔಟ್ಲೆಟ್ದವ್ರಿಗೇ ಒಂದು ಅಪ್ಲಿಕೇಶನ್ ಆ್ಯಪನ್ನು ನೀಡಿರ್ತಾರೆ. ಆ ಅಪ್ಲಿಕೇಶನಲ್ಲಿ ಔಟ್ಲೆಟ್ ಪರ್ಸನ್ ಅದನ್ನು ಸೈಟ್ ವಿಸಿಟ್ ಮಾಡಿ ಆ ಮೀಟರನ್ನು ಇನ್ಸ್ಟಾಲ್ ಮಾಡಿ ಅದರಲ್ಲಿರುವಂತಹ ಮೀಟರ್ ಸೀರಿಯಲ್ ನಂಬರ್ಸನ್ನೆಲ್ಲ ಎಂಟ್ರಿ ಮಾಡ್ತಾರೆ. ಅದರ ಜೊತೆಗೆ ಇನಿಷಿಯಲ್ ರೀಡಿಂಗ್ ಸಹ ಅಲ್ಲಿ ನೋಟ್ ಮಾಡ್ಕೊತಾರೆ. ಈ ಡೇಟಾ ಏನು ಅವರು ಅಲ್ಲಿ ಮಾಡ್ಕೊತಾರೆ, ಕ್ಯಾಪ್ಚರ್ ಮಾಡ್ಕೊತಾರೆ, ಮೀಟರ್ ಫೋಟೋ ತೊಗೊತಾರೆ, ಸೀಲ್ ಮಾಡ್ತಾರೆ. ಮಾಡಿದ ತಕ್ಷಣ ಆ ಡೀಟೇಲ್ಸನ್ನೆಲ್ಲನೂ ಅವರು ಒಂದು ಆ್ಯಪಲ್ಲಿ ಎಂಟ್ರಿ ಮಾಡಿ ಅದನ್ನು ಅವ್ರ ಸಿಸ್ಟಮ್ಗೆ ಪುಷ್ ಮಾಡ್ತಾರೆ. ಒನ್ಸ್ ಆ ಸಿಸ್ಟಮ್ ಬಂದ ತಕ್ಷಣ ಈ AMISP ಅಂದರೆ ಸರ್ವಿಸ್ ಪ್ರೊವೈಡರ್ ಏನು ಮಾಡ್ತಾರೆ ಅಂದರೆ ಅದನ್ನು ಒಂದು ಸಲ ವೆರಿಫೈ ಮಾಡ್ತಾರೆ. ಅಂದರೆ ಇದನ್ನು L1 ಅಪ್ರೂವಲ್ ಅಂತ ಹೇಳ್ತೀವಿ. ಅಂದರೆ ಮೀಟರ್ ಸೀರಿಯಲ್ ನಂಬರ್ ಕರೆಕ್ಟ್ ಆಗಿದೆಯಾ, ಅದೇ ಮೀಟರ್ ಸೀರಿಯಲ್ ನಂಬರು ಅದೇ ಇದಕ್ಕೆ ಹೋಗಿದೆಯಾ ಅಂಥೇಳಿ. ಆಮೇಲೆ ಅದ್ರ ಜೊತೆಗೆ ಅವರು ಲೊಕೇಶನ್ ಸಹ ಅಲ್ಲಿಂದ ಫೆಚ್ ಮಾಡ್ತಾರೆ, ಅಂದರೆ ಯಾವ ಸ್ಥಳದಲ್ಲಿ ಆ ಮೀಟರ್ ಕುಳಿತಿದೆ ಅಂಥೇಳಿ. ಆ ಡೀಟೇಲ್ಸ್ ಎಲ್ಲ ಸರಿಯಾಗಿದೆಯಾ ಅಂಥೇಳಿ ಒಂದು ಸಲ ನೋಡಿ ಅದನ್ನು ಅಪ್ರೂವಲ್ ಆದ ತಕ್ಷಣ ಇದು ನಮ್ಮ ಸೆಕ್ಷನ್ ಆಫೀಸರ್ ಲಾಗಿನ್ಗೆ ಮೀಟರ್ ಡೀಟೇಲ್ಸ್ ಎಲ್ಲ ಪುಷ್ ಆಗುತ್ತೆ. ಅಂದರೆ ಯಾವ ಮೀಟ್ರನ್ನು ಇಲ್ಲಿ ಕೂಡಿಸಿದ್ದಾರೆ, ಯಾವ IDಗೆ ಯಾವ ಮೀಟ್ರ್ ಕುಂತಿದೆ ಅಂಥೇಳಿ ಆ ಮೀಟರ್ ಡೀಟೇಲ್ಸ್ ನಮ್ಮಲ್ಲಿ ಬರುತ್ತೆ. ಆವಾಗ ಸೆಕ್ಷನ್ ಆಫೀಸರು ಅದಕ್ಕೊಂದು ಡೇಟ್ ಆಫ್ ಸರ್ವಿಸ್ ಹಾಕಿ RR ನಂಬರ್ ಹಾಕಿ ಅದನ್ನು ಎಕ್ಸೆಪ್ಟ್ ಮಾಡಿದ ತಕ್ಷಣ ಮೀಟರ್ ಏನು ಮಾಡುತ್ತೆ, ಸ್ಟಾರ್ಟ್ ಆಗುತ್ತೆ. ಅಂದರೆ ಅಲ್ಲಿಂದ ಬಿಲ್ಲಿಂಗ್ ನಮ್ಮ ಪೀರಿಯಡು ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಈಗ
ಮೊದಲಿಗೆ ನಾವು ಸ್ಟಾರ್ಟ್ ಮಾಡಿದಾಗ ನಮ್ಮ ಅಪ್ಲಿಕೇಶನ್ ಯಾವ ಥರ ಇತ್ತು ಅಂತ ಹೇಳಿ ಗೊತ್ತಿತ್ತು. WSS/TRM ಅಪ್ಲಿಕೇಶನ್ ತೊಗೊಳ್ತಿದ್ವಿ, ಪವರ್ ಸೆಕ್ಷನ್ ಕೊಡ್ತಿದ್ವಿ, ವರ್ಕ್ ಆರ್ಡ್ರಲ್ಲಿ ಬರ್ತಿತ್ತು. ಇಲ್ಲಿ ನಮ್ಮ ವರ್ಕ್ ಆರ್ಡರ್ ನೀಡುವ ಅಂಥ ನಿಟ್ಟಿನಲ್ಲಿ ಮೀಟ್ರನ್ನು ತೊಗೊಳ್ಳುವಾಗ ಒಂದು ನಾವು AMI/SPಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ಇಂಥ ಗ್ರಾಹಕರು ಇವರು ಪ್ರಿಪೇಯ್ಡ್ ಇದ್ದಾರೆ, ಪೋಸ್ಟ್ ಪೇಯ್ಡ್ ಇದ್ದಾರೆ, ಇಷ್ಟು ಸ್ಯಾಂಕ್ಷನ್ ಲೋಡ್ ಇದೆ, ಆಮೇಲೆ ಇದು 3 ಫೇಸ್ ಸಿಂಗಲ್ ಫೇಸ್, ಈ ಡೇಟಾನ ನಾವು ಅವ್ರು ಕೊಡ್ತೀವಿ. ಬೇಸ್ಡ್ ಆನ್ ದಟ್ ಅವರು ಆ ಮೀಟ್ರನ್ನು ಕಾನ್ಫಿಗರ್ ಮಾಡಿ ಮೀಟ್ರ್ ಸೇಲ್ ಮಾಡಿ ಆ ಮೀಟ್ರ್ ಸಹ ಸ್ಥಳದಲ್ಲಿ ಇನ್ಸ್ಟಾಲೇಷನ್ ಮಾಡ್ತಾರೆ. ಮಾಡಿ ಆ ಮೀಟರ್ ಡೀಟೇಲ್ಸನ್ನು ಎಲ್ಲ ನಮ್ಮ TRM ಅಪ್ಲಿಕೇಶನ್ ಅಥವಾ ನಮ್ಮ RAPDRP ಸಿಸ್ಟಮ್ಗೆ ಪುಷ್ ಮಾಡ್ತಾರೆ. ಒನ್ಸ್ ಆ ಪುಷ್ ಮಾಡಿರುವಂಥ ಸಿಸ್ಟಮನ್ನು ನಾವು ಕನ್ಫರ್ಮ್ ನೋಡಿ ಅದಕ್ಕೊಂದು RR ನಂಬರ್ ಹಾಕಿ ಡೇಟ್ ಆಫ್ ಸರ್ವಿಸ್ ಕೊಡ್ತೀವಿ. RR ನಂಬರ್ ಕೊಟ್ಟ ತಕ್ಷಣ ಆ ಅಕೌಂಟ್ ID ಬಿಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಡೇಟಾ ಅವ್ರಿಗೆ ಮುಂದೆ ಬಿಲ್ಲಿಂಗ್ ಟ್ರ್ಯಾಕ್ ಮಾಡೋದಕ್ಕೆ API 3 ಕಾಲ್ ಆಗುತ್ತೆ. ಸೊ ಆ ಡೇಟಾ ನಮ್ಮ ಸರ್ವಿಸ್ ಪ್ರೊವೈಡರ್ಗೆ ಹೋಗುತ್ತೆ. ಸೊ ಅವರು ಅಲ್ಲಿಂದ ಅದನ್ನು ಬಿಲ್ಲಿಂಗನ್ನು ಮ್ಯಾನೇಜ್ಮೆಂಟನ್ನು ಮಾಡ್ತಾರೆ. ಬಿಲ್ಲಿಂಗಲ್ಲಿ ಪ್ರಿಪೇಯ್ಡ್ ಅಥವಾ ಪೋಸ್ಟ್ ಪೇಡ ಬೇಸ್ಡ್ ಆನ್ ದ್ಯಾಟ್ ಅವರು ಟ್ರಿಗರ್ ಮಾಡ್ತಾರೆ. ಆಮೇಲೆ ಅವ್ರಿಗೆ ಏನಾದರೂ ಮಂತ್ಲಿ ರೀಡಿಂಗ್ಸ್ ಬೇಕಾಯಿತು ಅಂದರೆ ನೆಕ್ಸ್ಟ್ APIಸನ್ನು ಕಾಲ್ ಮಾಡಿ ಅವರು ಆ ಮುಂದಿನ ಕೆಲಸವನ್ನು ಮಾಡ್ತಾರೆ. ಸೊ ನಾವು ಈ ಸ್ಮಾರ್ಟ್ ಮೀಟರ್ ಅಂದರೆ ಏನು ಅಂಥೇಳಿ, ಏನು, ಯಾಕೆ ಮತ್ತು ಇದು ಹೇಗೆ ವರ್ಕ್ ಮಾಡ್ತದೆ ಅಂಥೇಳಿ ಸ್ಟಾರ್ಟ್ ಮಾಡಿದ್ವಿ. ಸೊ ತಾವೆಲ್ಲರೂ ಒಂದು ಸ್ಮಾರ್ಟ್ ಮೀಟರ್ ಅಂದರೆ ಏನು, ಅದು ಯಾವ ಥರ ವರ್ಕ್ ಮಾಡುತ್ತೆ ಅಂಥೇಳಿ ಈ ಪ್ರೆಸೆಂಟೇಷನಲ್ಲಿ ತಿಳ್ಕೊಂಡ್ರಿ ಅಂತ ಭಾವಿಸಿದ್ದೀನಿ. ಅಂದರೆ ಸ್ಮಾರ್ಟ್ ಮೀಟರ್ ಯಾಕೆ ಅಂತ ನೋಡೋದಾಯಿತು ಅಂದರೆ ಅದು ಸ್ಮಾರ್ಟ್ ಮೀಟ್ರಲ್ಲಿ ಏನಿರಬೇಕು, ಯಾವ IS ಇರಬೇಕು ಅಥವಾ ಯಾವ ಥರ AMI ಅದಕ್ಕೆ ಮಾಡಬೇಕು ಅಂಥೇಳಿ, ಆಮೇಲೆ ನಮ್ಮ ಈ ಸ್ಮಾರ್ಟ್ ಮೀಟರ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ AMI/SP ಯಾವ ಥರ ಸಹಾಯ ಮಾಡ್ತಾರೆ ಅಂದರೆ ಇಲ್ಲಿ MSLite ಇರ್ಬೋದು ಅಥವಾ ರಾಜಶ್ರೀ ಎಲೆಕ್ಟ್ರಿಕಲ್ ಅವರು ಇರ್ಬೋದು, ಈ ಎರಡನ್ನು ಅವ್ರು ಹ್ಯಾಂಡಲ್ ಮಾಡ್ತಾರೆ. ಅದರ ಜೊತೆಗೆ ನಮ್ಮ MDM ಸಿಸ್ಟಮಲ್ಲಿ RAPDRP ಹಾಗೂ NSAFTಗೆ ಈ MDM ಸಿಸ್ಟಮ್ನಿಂದ ಡೇಟಾವನ್ನು ಪುಷ್ ಮಾಡ್ತಾರೆ. ಸೊ ಈ ಎಲ್ಲ ಡೀಟೇಲ್ಸನ್ನು ತಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ ಅಥವಾ ತಮಗೆ ತಿಳಿದಿದೆ ಅಂಥೇಳಿ ಭಾವಿಸ್ತೀನಿ. ತಮ್ಮೇನಾದರೂ ಕ್ವಶನ್ಸ್ ಇತ್ತು ಅಂದರೆ ನನ್ನ ಮೇಲ್ ಐಡಿಗೆ ತಾವು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ನನ್ನ ಮೊಬೈಲ್ ನಂಬರ್ಗೆ ಸಹ ತಾವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂಥೇಳಿ ಈ ಮೂಲಕ ತಮಗೆ ತಿಳಿಸ್ತೇನೆ. ಅದರ ಜೊತೆಗೆ ಒನ್ಸ್ ನಾವು ವರ್ಕಿಂಗ್ ವಿತ್ ಎ ಸ್ಮಾರ್ಟ್ ಮೀಟರ್ ಮೀನ್ಸ್ ವರ್ಕಿಂಗ್ ಸ್ಮಾರ್ಟ್ ಟುಗೆದರ್ ವಿ ಮೇಕ್ ESCOM ಸ್ಮಾರ್ಟರ್ ಅಂತ ಹೇಳ್ತಾ ನನ್ನ ಈ ಪ್ರೆಸೆಂಟೇಷನ್ ಭಾಗವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು.